ಪ್ರಿಯ ವೀಕ್ಷಕರೇ, ನಾಗರತ್ನ ಕಿಚನ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಬೀಟ್ರೂಟಿಂದ ಹೇಗೆ ಪಲ್ಯ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಯಾಕೆಂದರೆ ಕೆಲವರು ಬೀಟ್ರೂಟನ್ನು ತಿನ್ನೋದೇ ಇಲ್ಲ, ಹೇಟ್ ಮಾಡೋದೇ ಜಾಸ್ತಿ. ಇದರಲ್ಲಿ ಜಾಸ್ತಿ ರಕ್ತ ಸೇರುತ್ತೆ. ಇದರಿಂದ ಹೇಗೆ ಸಿಂಪಲ್ಲಾಗಿ ಬೀಟ್ರೂಟ್ ಪಲ್ಯ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಈ ರೀತಿ ಮಾಡ್ಕೊಂಡ್ರೆ ಎಲ್ಲರೂ ಈ ಪಲ್ಯನ ತಿಂತಾರೆ. ಇದರಿಂದ ನಾನು ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಈಗ ನಾನು ಈರುಳ್ಳಿ ಹೆಚ್ಕೊತಾ ಇದ್ದೀನಿ. ಈರುಳ್ಳಿ ಆಪ್ಷನಲ್ಲು, ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ, ಬೇಡ. ಇದಿಲ್ದೇನೂ ಈರುಳ್ಳಿ ಇಲ್ದೇನೂ ಬೇಕಾದರೂ ಮಾಡ್ಕೋಬೋದು. ಸಣ್ಣ ಸಣ್ಣಗೆ ಹೆಚ್ಕೋಬೇಕು, ಉದ್ದ ಸ್ಲೈಸ್ ಬೇಡ. ಒಂದೆರಡು ಹಸಿಮೆಣ್ಸಿಕಾಯಿ ಹೆಚ್ಕೊತಾ ಇದ್ದೀನಿ. ಉದ್ದುದ್ದಕ್ಕೆ ಹೆಚ್ಕೊತೀನಿ. ಖಾರ ಯಾವುದೂ ಹಾಕಲ್ಲ, ಇದರಿಂದ ಹಸಿಮೆಣಸಿನ್ಕಾಯಿನೇ ಇದಕ್ಕೆ ಖಾರ. ಈಗ ಹೆಚ್ಕೊಂಡಾಗಿದೆ ಎರಡೂ. ಹಸಿಮೆಣಸಿನ್ಕಾಯಿ ತಂದ ತಕ್ಷಣ ತೊಟ್ಟನ್ನು ಮುರಿದ್ಬಿಟ್ಟು ಅದನ್ನು ಪ್ರಿಸರ್ವ್ ಮಾಡಿ, ಅದನ್ನು ತೊಟ್ಟು ತೆಗೆದಾಕೋದ್ರಿಂದ ಹಸಿಮೆಣಸಿನ್ಕಾಯಿ ಕೊಳೆಯಲ್ಲ, ಆದರೆ ಕೆಂಪಗಾಗುತ್ತೆ. ಕೆಂಪಗಾಗೋ ಮೆಣಸಿನ್ಕಾಯಿನ ಒಗ್ಗರಣೆಗೆ ಬೇಕಾದರೂ ಹಾಕ್ಕೋಬೋದಲ್ವ, ವೇಸ್ಟ್ ಆಗಲ್ಲ. ಈಗ ನಾನು ಸ್ಟವ್ ಹಚ್ಚಿದ್ದೀನಿ, ಅದ್ರ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಕಾದ್ಮೇಲೆ ನಾನು ಎಣ್ಣೆ ಹಾಕ್ತೀನಿ. ಕೆಲವರು ಒಂದು ಎಣ್ಣೆನೇ ತಿನ್ನೋದನ್ನ ಬಿಟ್ಬಿಟ್ಟಿದ್ದಾರೆ. ಏಕೆಂದರೆ ದಪ್ಪ ಆಗ್ಬಿಡ್ತೀನಿ, ಕೊಬ್ಬು ಸೇರ್ಕೊಳುತ್ತೆ ಅಂತ ಅಂದ್ಬಿಟ್ಟು. ಶರೀರಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಅಗತ್ಯವಾಗಿ ಬೇಕೇ ಬೇಕು. ಇದರಿಂದ ತೀರಾ ಮಟ್ಟ ಕಮ್ಮಿ ಮಾಡೋಕ್ಕೆ ಹೋಗಬೇಡಿ, ಎಣ್ಣೆನ ಉಪಯೋಗಿಸಿ. ಏಕೆಂದ್ರಿಂದ ಮಂಡಿ ಕೀಲುಗಳಿಗೆ, ಕೈ ಕೀಲುಗಳಿಗೆ ಅಲ್ಲಿಗೆಲ್ಲ ಎಣ್ಣೆ ಅಂಶ ಬೇಕೇ ಬೇಕು. ಇದರಿಂದ ಇದನ್ನು ತೀರಾ ಮಟ್ಟ ಬೇಡ, ಎಣ್ಣೆ ಸಾಧಾರಣವಾಗಿ ಬಳಸೋದ್ರಿಂದ ನಮಗೆ ಯಾವ ಕೀಲು ನೋವು ಬರೋಲ್ಲ. ಅದೆಲ್ಲ ಬಿಟ್ಬಿಟ್ಟಾಗ್ಲೇ ಎಲ್ಲ ಮೂಳೆ ಸವಿತ ಅದಕ್ಕೆ. ಏಕೆಂದರೆ ಅದಕ್ಕೇನು ಸಿಕ್ಕದೇ ಇಲ್ವಲ್ಲ, ಎಲ್ಲ ಒಳ್ಳೆ ಡ್ರೈ ಆದಾಗ ಅದು ಉಜ್ಜಿ ಸೌದೋದಾಗ ಆಗುತ್ತೆ. ಇದರಿಂದ ಇದನ್ನು ಅಲ್ಪ ಸ್ವಲ್ಪನಾರು ಎಣ್ಣೆ ಉಪಯೋಗಿಸ್ಲೇಬೇಕು. ಈಗ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯಿಲಿ. ನಾನು ಹಿಂಗನ್ನು ಹಾಲಿಂಗ್ ಬಳಸ್ತಾ ಇದ್ದೀನಿ. ಪುಡಿ ಹಿಂಗೆ ಬೇಕಾದರೂ ಬಳಸ್ಕೋಬೋದು. ಹಾಲಿಂಗ್ ತೊಗೊಂಬಂತು ಅಂತಂದರೆ ನೀರಿನಲ್ಲಿ ಹಾಕಿ ನೆನೆ ಹಾಕಬೇಕು, ಹಾಗೆ ಬಳಸೋಕ್ಕಾಗಲ್ಲ ಇದು. ಈಗ ನಾನು ಸಾಸಿವೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದಿದೆ ನೋಡಿ. ಸಾಸಿವೆ ಹಾಕಿದ ತಕ್ಷಣ ಚಿಟ ಅನ್ಬೇಕು, ಈ ರೀತಿ ಚಿಟ ಅಂತ ಇದೆ. ಹಾಗೆ ಒಂದು ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಮತ್ತು ಕರಿಬೇವು ಹಾಕ್ತಾ ಇದ್ದೀನಿ. ಈಗ ನಾನು ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು, ಜಾಸ್ತಿ ತಿನ್ನೋದಾದರೆ ಹಾಕ್ಕೊಳ್ಳಿ. ನೀವು ಎಷ್ಟು ಪಲ್ಯ ಮಾಡ್ತಿರೋ ಅನ್ನೋ ಇದರಲ್ಲಿ ನಿಮಗೆ ಖಾರ ಬೇಕಾದರೆ ಹೇಗೆ ಬೇಕಾದರೂ ಹಾಕ್ಕೋಬೋದು. ನೀವು ಜಾಸ್ತಿ ತಿಂತೀನಿ ಅಂದರೆ ಜಾಸ್ತಿ ಹಾಕ್ಕೋಬೋದು. ಕೆಲವ್ರಿಗೆ ಖಾರ ಹೆಚ್ಚಿಗೆ ಉಪಯೋಗಿಸಲ್ಲ, ಆಗ ಕಮ್ಮಿ ಹಾಕ್ಕೋಬೋದು. ಇದನ್ನು ಸ್ವಲ್ಪ ಫ್ರೈ ಆದಮೇಲೆ ಈ ಹಸಿಮೆಣಸಿನಕಾಯಿ ಫ್ರೈ ಆಯ್ತು. ಈಗ
ನೋಡಿ ಈಗ ಸ್ವಲ್ಪ ವೈಟಿಶ್ ಬಂದಿದೆ. ಈಗ ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಉಪಯೋಗಿಸ್ತಾ ಇದ್ದರೂ ಆಪ್ಷನಲ್ಲು, ಹಾಕೋಬೋದು, ಇಲ್ಲಾಂದರೆ ಬೇಡ. ಈರುಳ್ಳಿ ಬೇಗ ಫ್ರೈ ಆಗಬೇಕು ಅಂತಂದರೆ ಪುಡಿ ಉಪ್ಪು ಹಾಕೊಳ್ಳಿ, ಒಂದೆರಡು ಉಪ್ಪು, ಹಸಿ ವಾಸನೆ ಹೋಗಲಿ ಮತ್ತು ಬ್ರೌನ್ ಕಲರ್ ಬರಲಿ ಸ್ವಲ್ಪ. ನೋಡಿ ಈಗ ನಾನು ಬೀಟ್ರೂಟ್ ಹಾಕೋತಾ ಇದ್ದೀನಿ. ಇದನ್ನು ಒಂದು 2-3 ನಿಮಿಷ ಹುರಿಯೋಣ. ಸಣ್ಣಗೆ ಹೆಚ್ಕೋಬೇಕು, ಬೀಟ್ರೂಟ್ ತುರಿಬಾರ್ದು. ಇದು ಹೆಚ್ಚು ಮಾಡೋ ಅಂಥ ಪಲ್ಯನ ತೋರಿಸ್ತಾ ಇರೋದು. ಸಣ್ಣಗೆ ಹೆಚ್ಕೊಳ್ಳಿ. ಈಗ ಆಲ್ರೆಡಿ ಹೆಚ್ಕೊಂಡಿದ್ದೀನಿ. ಇದನ್ನು ಪುನಃ ಇದ್ರ ಜೊತೆಗೆ ಒಂದು 2-3 ನಿಮಿಷ ಫ್ರೈ ಮಾಡೋಣ. ಇದನ್ನು ತಿನ್ನೋದ್ರಿಂದ ರಕ್ತ ವೃದ್ಧಿ ಆಗುತ್ತೆ. ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ. ನಾನೀಗ ಇದಕ್ಕೆ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ರಸನ ಹಿಂಡಿ ಇಟ್ಕೊಂಡಿದ್ದೀನಿ. ಒಂದು 2-3 ಸ್ಪೂನ್ನಷ್ಟು ಹುಣಸೆಹಣ್ಣು ರಸ ಹಾಕ್ತಾ ಇದ್ದೀನಿ. ಬೆಲ್ಲ ಹಾಕ್ತಾ ಇದ್ದೀನಿ. ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಇರುತ್ತೆ ಇದರಲ್ಲಿ. ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ. ಮತ್ತು ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ. ಆಪ್ಷನಲ್ಲು, ಬೇಕಂದ್ರೆ ಹಾಕ್ಕೊಳ್ಳಿ, ಬೇಡ ತೆಂಗಿನಕಾಯಿ ತುರಿ ಅಂದರೆ ನಿಮ್ಮ ಇಷ್ಟಕ್ಕೆ ಬಂದಾಗ ಮಾಡಿ. ನೋಡಿ ಹಾಲು ಕರಗಿಸ್ಕೊಂಡಿದ್ದೀನಿ. ಈಗ ಇದನ್ನು ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಪುಡಿ ಬೇಕಾದರೂ ಹಾಕ್ಬೋದು. ಈ ರೀತಿ ಮಿಕ್ಸ್ ಮಾಡಿ. ನೋಡಿ ನಾನು ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಕಲ್ಲುಪ್ಪು ಹಾಕ್ಕೊಳ್ಳಿ. ಮಾಡಿ ತಿಂದು ನೋಡಿ. ಈಗ ನಾನು ತೋರಿಸೋ ಬೀಟ್ರೂಟ್ ಪಲ್ಯನ ಯಾರು ಬೇಕಾದರೂ ತಿಂತಾರೆ. ಇದನ್ನು ಬೇಕಾದರೆ ಚಪಾತಿ ಜೊತೆ ಎಲ್ಲಾದರೂ ತಿನ್ಬೋದು, ದೋಸೆ ಜೊತೆ ಎಲ್ಲಾದರೂ ತಿನ್ಬೋದು, ಇಲ್ಲ ಸೈಡ್ ಅನ್ನದ ಜೊತೆ ಬೇಕಾದರೂ ತಿನ್ಬೋದು. ನೋಡಿ ಈಗ ನೀರು ಹಾಕ್ತೀನಿ.
ಹೆಚ್ಚಿಗೆ ನೀರು ಹಾಕ್ಬೇಡಿ, ಸ್ವಲ್ಪ ನೀರು ಹಾಕಿ ಅದು ಕೂಗೋಷ್ಟು ವಿಷಲ್ ಬರೋಷ್ಟು ಮಾತ್ರ ನೀರು ಹಾಕಿ. ಈಗ ಇದಕ್ಕೆ ಲಿಡ್ ಮುಚ್ಚೋಣ. ಒಂದು ವಿಷಲ್ ಬರೋ ತನಕ ಕಾಯೋಣ. ಒಂದು 2 ವಿಷಲ್ ಅದ್ರ ಮೇಲೆ ಕೂಗಿಸ್ಬೇಡಿ. ಕೆಲವರು ಆಲೂಗೆಡ್ಡೆ, ಬೀಟ್ರೂಟು, ಕ್ಯಾರೆಟು ಇದು ಯಾವುದನ್ನು ಉಪಯೋಗಿಸಲ್ಲ. ನಾನು ನೋಡಿದ ಮಟ್ಟಿಗೆ ಕೆಲವರು ಇದ್ದಾರೆ ಆ ರೀತಿ. ನಾವು ಎಷ್ಟೆಷ್ಟೋ ಹೇಳ್ತೀವಿ ತಿನ್ನಿ ಒಳ್ಳೆಯದು ಆರೋಗ್ಯಕ್ಕೆ, ಮುಂದೆ ಪ್ರಾಬ್ಲಮ್ ಬರುತ್ತೆ ಅಂತ, ಆದರೆ ಅವ್ರು ಅದನ್ನು ಮನಸ್ಸಿಗೆ ಹಾಕೊಳ್ಳಲ್ಲ. ಆದರೆ ನೀವುಗಳು ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ಯಾವುದೂ ಆಗಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಇರಬೇಡಿ. ತಿನ್ನಕ್ಕೆ ಟ್ರೈ ಮಾಡಿ, ಅವಾಗ ಅದೇ ಅಭ್ಯಾಸ ಆಗಿಬಿಡುತ್ತೆ. ಎರಡು ವಿಷಲ್ ಬರಲಿ. ಸಾಕು, 2 ವಿಷಲ್ಗೆ ಬೆಂದೋಗಿರುತ್ತೆ. ಉರಿಯುವಾಗ ಒಂದಷ್ಟು ಬೆಂದಿರುತ್ತಲ್ವ, ಇದರಿಂದ ಒಂದು ತಪ್ಪಿದ್ರೆ 2 ವಿಷಲ್ ಸಾಕು. ಈಗ 2 ವಿಷಲ್ ಆಗಿದೆ. ಅದು ತಣ್ಣಗಾದ್ಮೇಲೆ ಬೌಲ್ಗೆ ಹಾಕಿ ತೋರಿಸ್ತೀನಿ. ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ ಬೆಂದಿದೆ. ನಾನೀಗ ಸರ್ವಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ. ಈ ರೀತಿ ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿಲಿ ಬರುತ್ತೆ. ಈಗ ನಾನು ಕೊತ್ತಂಬರಿ ಸೊಪ್ಪು ಮಾಡ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ಹಾಕ್ಕೋಬೋದು ಇದಕ್ಕೆ, ಇಲ್ಲ ಅಂದರೆ ಬೇಡ. ಇದೇ ಟೇಸ್ಟಿಯಾಗಿರುತ್ತೆ. ಹೇಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬರ್ ಆಗಿರೋದಿದ್ದಲ್ಲಿ ಸಬ್ಸ್ಕ್ರೈಬರ್ ಆಗಿ, ಹಾಗೆ ಪಕ್ಕದಲ್ಲೇ ಬರುವ ಬೆಲ್ ಐಕಾನನ್ನು ಒತ್ತಿ. ಏಕೆಂದರೆ ನಾನು ಮಾಡುವ ಅಡಿಗೆ ನಿಮಗೆ ನೇರವಾಗಿ ಬಂದು ತಲುಪುತ್ತದೆ. ಆದ್ದರಿಂದ ಬೆಲ್ ಐಕಾನನ್ನು ಒತ್ತಿ. ಮತ್ತು ನಾನು ಮುಂದಿನ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗುತ್ತೇನೆ. ನಮಸ್ಕಾರ.